ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನಿನ್ನೆ ಪ್ರವಚನಕ್ಕೆ ಹೋಗಿ ಬಂದು ಯಾಕಂದ ಹೋಗಿ ಬಾ. ಅದನ್ನು ಕೇಳಿ ಅಲ್ಲೇ ಬಿಟ್ಟು ಬರೋದಲ್ಲ, ಅದನ್ನು ಜೀವನದಲ್ಲಿ ಒಂದೇ ಒಂದು ಅಂಶವನ್ನಾದ್ರೂ ಬಳಸಿಕೊಂಡ್ರೆ ಮಾತ್ರ ನೀನು ಮಾಡಿದಂತೆಲ್ಲವನ್ನೂ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ. ಯೋಚನೆ ಮಾಡಬೇಡ, ಮನಸ್ಸು ಎಲ್ಲೋ ಇದೆ, ಕುಳಿತಂಥ ಜಾಗದಲ್ಲಿ ಎಲ್ಲೋ ಇದೆ, ನಾನೆಲ್ಲೋ ಇದ್ದೀನಿ, ಯಾರೋ ಏನು ಹೇಳ್ತಾ ಇದ್ದಾರೆ. ನೀನು ಏನನ್ನು ಕೇಳ್ತಾ ಇದ್ದೀಯ ಅನ್ನೋದ್ರ ಮೇಲೆ ಮುಂದಿನ ಮಾತು ನಿಂತಿರುತ್ತದೆ. ಯಾವ ವಿಷಯವನ್ನು ಕೇಳ್ತಾ ಇದ್ದೀಯಾ, ಅದು ನೀನು ಹೇಗೆ ಅರ್ಥ ಮಾಡಿಕೊಂಡಿದ್ದೀಯಾ ಅನ್ನೋದ್ರ ಮೇಲೆ. ಅರ್ಥ ಆಯ್ತಾ? ಕಂದ, ಅದೇ ವಿಷಯಕ್ಕಾಗಿಯೇ ಹೇಳ್ತಾ ಇದ್ದೀನಿ. ಬೇರೆಯವರು ಏನಾದರೂ ಹೇಳುವಾಗ ಮೊದಲು ಕೇಳು, ಸಮಾಧಾನದಿಂದ ಕೇಳಿ ಆದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡು, ಸರಿನಾ? ಆದರೆ ನೀನು ಹಿಡಿದಂಥ ಕೆಲಸಗಳು ಸಕಾರವಾಗಿ ಎಲ್ಲವೂ ಯಶಸ್ಸುಗೊಳಿಸ್ತಾ ಇದೆ. ಹಾಗೆ ತುಂಬ ದಿನದಿಂದ ನಿನಗೋಸ್ಕರ ಒಬ್ಬರು ಬರ್ತಾ ಇದ್ದಾರೆ, ತುಂಬ ದೂರದಿಂದ. ನಿನಗೆ ಕಣ್ಣು ತುಂಬಿ ಬರುತ್ತದೆ ಆ ಮಾತಂದರೆ. ಸದ್ಯದರಲ್ಲೇ ಎಲ್ಲ ಕೆಲಸವು ಸರಳವಾಗಿ ಆಗುತ್ತದೆ. ಅಚಾನಕ್ ಆಗೋದು ಶಾಶ್ವತ, ಅದು ದೈವ ಮಾಡಿದಂಥದ್ದು. ಈಗಾಗಲೇ ಒಂದು ವಿಷಯ ಅರ್ಥ ಮಾಡಿಕೊ, ನೀನು ಏನೇ ಕೆಲಸ ಮಾಡು, ಯಾವುದೇ ಬಿಸ್ನೆಸ್ ಮಾಡು, ಅದು ನೀನು ಸ್ವತಃ ನಿಲ್ಲು. ನೀನು ನಿಂತಾಗಲೇ ಮಾತ್ರ ಯಶಸ್ಸು ಕಾಣಲು ಸಾಧ್ಯ. ಅದನ್ನು ಬಿಟ್ಟು ಬೇರೆಯವರ ಮೇಲೆ ನೀನು ಅವಲಂಬನೆ ಆದರೆ ಅದೆಂದೂ ಸಾಧ್ಯವಿಲ್ಲ ಕಂದ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಹಿಡಿದಂಥ ಕೆಲಸ ಯಶಸ್ವಿಗೊಳಿಸಲೇಬೇಕನ್ನೋ ಕಾರಣಕ್ಕಾಗಿ ಎಲ್ಲವನ್ನೂ ಸರಿದೂಗಿಸಿಕೊಂಡು ಹೋಗು, ಸರಿನಾ? ಬರುವ ದಿನಗಳಲ್ಲಿ ಅತ್ಯಂತ ಶುಭದಾಯಕವಾದ ದಿನಗಳಿವೆ. ಆ ಶುಭದಾಯಕ ದಿನಗಳು ಹೇಗಿವೆ ಅಂದರೆ, ನೀನೇ ನೋಡುತ್ತಿದ್ದಂತೆ ಅದನ್ನು ಬದಲಾವಣೆ ಕಂಡೇ ಕಾಣುತ್ತೀಯ. ಒಂದು ಸಲ ನಿನ್ನ ಹತ್ರ ಬಂದವರು ಪುನಃ ಬರಲೇಬೇಕನ್ನೋ ಆಸೆ ಹೊತ್ತಿರುತ್ತಾರೆ. ಹಾಗೆ ಅವರನ್ನು ಮಾತನಾಡಿಸುವ ರೀತಿ ಎಲ್ಲವೂ ಒಳ್ಳೆಯದೇ. ಚಿಂತೆ ಮಾಡಬೇಡ. ಅತ್ಯಂತ ಶೀಘ್ರದಲ್ಲಿ ನೀ ಹಿಡಿದಂಥ ಎಲ್ಲ ಕೆಲಸವೂ ಆಗುತ್ತದೆ. ಬ್ಯಾಂಕಿನ ಕೆಲಸವೂ ಆಗುತ್ತದೆ. ನಿನಗೆ ಬರಬೇಕಾದ ಸಬ್ಸಿಡಿ ಖಂಡಿತವಾಗಲೂ ಸಿಗುತ್ತದೆ. ಹಾಗೆ ಬ್ಯಾಂಕಿನಲ್ಲಿ ಒಬ್ಬರು ನಿನಗೆ ಮೋಸ ಮಾಡಲೆಂದು ಕಾಯ್ತಾ ಇದ್ದಾರೆ ಕಂದ, ಎಚ್ಚರಿಕೆಯಿಂದ ಇರು. ಮೋಸ ಮಾಡೋದು ಎಷ್ಟು ತಪ್ಪೋ, ಮೋಸ ಹೋಗೋದು ಅಷ್ಟೇ ದೊಡ್ಡ ಮಹಾ ತಪ್ಪು. ನೀನು ಎಚ್ಚರಿಕೆಯಿಂದ ಇರು, ಯಾರೇನೂ ಮಾಡಲು ಸಾಧ್ಯವಿಲ್ಲ. ಅರ್ಥ ಆಯ್ತಾ? ಶುಭ ದಿನ ಹತ್ತಿರ ಇದೆ. ಇನ್ನು 3 ತಿಂಗಳಲ್ಲಿ ನಿನ್ನ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ನಡೆಯಲಿದೆ. ತುಂಬ ಸಂತೋಷದಿಂದ ಇರುತ್ತೀಯ. ತುಂಬ ಸಂತೋಷ ಅಂದರೆ ಎಷ್ಟು ಮಟ್ಟಿಗೆ ಅಂದರೆ, ಇಷ್ಟು ವರ್ಷದ ಎನರ್ಜಿ ನಿನ್ನಲ್ಲಿ ಬಂದು ಬಿಟ್ಟಿದೇನೋ ಅನ್ನೋ ಮಟ್ಟಿಗೆ ಸಂತೋಷದಿಂದ ಇರುತ್ತೀಯ. ಖಂಡಿತವಾಗಲೂ ಸಾಧ್ಯ ಇದೆ. ಚಿಂತೆ ಮಾಡಬೇಡ. ಇಂದು ಅತ್ಯಂತ ಶುಭದಾಯಕ ದಿನ.